ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗಳು ಕರ್ನಾಟಕದ ಪ್ರಸಿದ್ಧ ಪವಾಡ ಪುರುಷರಲ್ಲಿ ಒಬ್ಬರು. ಅವರನ್ನು ಕರ್ನಾಟಕದ ಕಬೀರ ಎಂದು ಕರೆಯಲಾಗುತ್ತದೆ. ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗಳು ಮತ್ತು ವಡ್ಲಳ್ಳಿ, ಹೊಡನಹಳ್ಳಿ ಮಾರಮ್ಮನ ನಡುವೆ ನಡೆದ ಸಂವಾದ ಹಾಗೂ ಪವಾಡದ ಕಥೆ ಬಹಳ ಸ್ವಾರಸ್ಯಕರವಾಗಿದೆ. ಇದನ್ನು ಸ್ಥಳಪುರಾಣ ಎನ್ನಲಾಗುತ್ತದೆ. ನಾಯಕನಹಟ್ಟಿಗೆ ಗುರುವಿನ ಆಗಮನ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗಳು ಸಂಚರಿಸುತ್ತಾ ನಾಯಕನಹಟ್ಟಿಗೆ ಬಂದಾಗ ಅದು ಕೇವಲ ಒಂದು ಸಣ್ಣ ಹಳ್ಳಿಯಾಗಿತ್ತು. ಊರಿನ ಹೊರವಲಯದಲ್ಲಿ ವಡ್ಲಳ್ಳಿ ಮಾರಮ್ಮನ, ಕೆಲವರು ಹೊಡನಹಳ್ಳಿ ಮಾರಮ್ಮ ಎನ್ನುತ್ತಾರೆ, ಗುಡಿ ಇತ್ತು. ಮಾರಮ್ಮ ಆ ಭಾಗದ ಶಕ್ತಿ ದೇವತೆಯಾಗಿದ್ದಳು. ಜಾಗಕ್ಕಾಗಿ ಬೇಡಿಕೆ. ಸ್ವಾಮಿಗಳು ಮಾರಮ್ಮನ ಗುಡಿಯ ಬಳಿ ಬಂದು ದೇವಿಯನ್ನು ಉದ್ದೇಶಿಸಿ ಹೀಗೆ ಕೇಳಿದರು. ತಾಯಿ, ನಾನು ಬಹಳ ದೂರದಿಂದ ಬಂದಿದ್ದೇನೆ. ನನಗೆ ಮಲಗಲು ಸ್ವಲ್ಪ ಜಾಗ ಕೊಡು. ನನ್ನ ಕೈಯಲ್ಲಿರುವ ಬೆತ್ತ, ಹೆಗಲ ಮೇಲಿರುವ ಜೋಳಿಗೆ ಹಾಗೂ ಕಾಲಿನ ಪಾದರಕ್ಷೆಗಳನ್ನು ಮೆಟ್ಟು ಇಡಲು ಈ ಗುಡಿಯಲ್ಲಿ ಸ್ವಲ್ಪ ಅವಕಾಶ ಮಾಡಿಕೊಡು. ಮಾರಮ್ಮನ ಅಹಂಕಾರ ಮತ್ತು ಪರೀಕ್ಷೆ. ಆಗ ಮಾರಮ್ಮನು ಸ್ವಾಮಿಗಳನ್ನು ಸಾಮಾನ್ಯ ಮನುಷ್ಯನೆಂದು ಭಾವಿಸಿ ಅಹಂಕಾರದಿಂದ ಹೀಗೆ ಉತ್ತರಿಸಿದಳು. ಈ ಗುಡಿ ಚಿಕ್ಕದಾಗಿದೆ. ಇಲ್ಲಿ ನನಗೆ ಇರಲು ಜಾಗ ಸಾಲುತ್ತಿಲ್ಲ. ಇನ್ನು ನಿನಗೆ ಎಲ್ಲಿಂದ ಕೊಡಲಿ? ಬೇಕಿದ್ದರೆ ಹೊರಗೆ ಎಲ್ಲಾದರೂ ಇರು. ಆದರೆ ಸ್ವಾಮಿಗಳು ಸುಮ್ಮನಾಗದೆ, ನನಗೆ ಹೆಚ್ಚು ಜಾಗ ಬೇಡ, ಕೇವಲ ನನ್ನ ಬೆತ್ತ ಮತ್ತು ಜೋಳಿಗೆ ಇಡುವಷ್ಟು ಜಾಗ ಕೊಟ್ಟರೆ ಸಾಕು ಎಂದು ಮತ್ತೆ ವಿನಂತಿಸಿದರು. ಕೊನೆಗೆ ಮಾರಮ್ಮ ಅಸಡ್ಡೆಯಿಂದ, ಸರಿ, ಅಷ್ಟಕ್ಕಷ್ಟೇ ಜಾಗ ಪಡೆದುಕೋ ಎಂದು ಅನುಮತಿ ನೀಡಿದಳು. ವಿಶ್ವರೂಪದ ಪವಾಡ. ಸ್ವಾಮಿಗಳು ತಮ್ಮ ಜೋಳಿಗೆಯನ್ನು ಗುಡಿಯೊಳಗೆ ಇಡಲು ಶುರುಮಾಡಿದರು. ನೋಡುತ್ತಿದ್ದಂತೆ ಆ ಜೋಳಿಗೆ ಬೆಳೆಯುತ್ತಾ ಹೋಯಿತು. ಅದು ಇಡೀ ಗುಡಿಯನ್ನೇ ಆವರಿಸತೊಡಗಿತು. ಸ್ವಾಮಿಗಳ ಬೆತ್ತವು ಬ್ರಹ್ಮಾಂಡದಂತೆ ಎತ್ತರಕ್ಕೆ ಬೆಳೆಯಿತು. ಮಾರಮ್ಮನಿಗೆ ಅಲ್ಲಿ ನಿಲ್ಲಲು ಜಾಗವೇ ಇಲ್ಲದಂತಾಯಿತು. ಸ್ವಾಮಿಗಳ ದಿವ್ಯಶಕ್ತಿಯನ್ನು ಕಂಡ ಮಾರಮ್ಮನಿಗೆ ಅವರು ಸಾಮಾನ್ಯ ಮನುಷ್ಯನಲ್ಲ, ಸಾಕ್ಷಾತ್ ಪರಶಿವನ ಅವತಾರ ಎಂಬುದು ಅರಿವಾಯಿತು. ಅವಳ ಅಹಂಕಾರ ಅಳಿದು ಸ್ವಾಮಿಗಳ ಪಾದಕ್ಕೆ ಶರಣಾದಳು. ಶರಣಾಗತಿ ಮತ್ತು ಒಪ್ಪಂದ. ಮಾರಮ್ಮನು, ಸ್ವಾಮಿ, ನನ್ನ ತಪ್ಪಾಯಿತು, ನನ್ನನ್ನು ಕ್ಷಮಿಸು. ನೀನೇ ಈ ಜಾಗದ ಒಡೆಯ, ನಾನಲ್ಲ ಎಂದು ಪ್ರಾರ್ಥಿಸಿದಳು. ಆಗ ತಿಪ್ಪೇರುದ್ರಸ್ವಾಮಿಗಳು ದಯೆತೋರಿ ಹೀಗೆ ಹೇಳಿದರು. ನಾನು ಇಲ್ಲಿಯೇ ನೆಲೆಸುತ್ತೇನೆ, ಈಗಿನ ಒಳಮಠ. ನೀನು ಊರಿನ ರಕ್ಷಣೆಯ ಜವಾಬ್ದಾರಿ ಹೊತ್ತು ಗ್ರಾಮದೇವತೆಯಾಗಿ ಹೊರಗೆ ನೆಲೆಸು. ನನ್ನನ್ನು ನೋಡಲು ಬರುವ ಭಕ್ತರು ಮೊದಲು ನಿನಗೆ ನಮಸ್ಕರಿಸಿ ನಂತರ ನನ್ನ ದರ್ಶನ ಪಡೆಯಲಿ. ಇಂದಿಗೂ ಇರುವ ಸಂಪ್ರದಾಯ. ಈ ಘಟನೆಯ ನೆನಪಿಗಾಗಿ ಇಂದಿಗೂ ನಾಯಕನಹಟ್ಟಿಯಲ್ಲಿ ಕೆಲವು ಸಂಪ್ರದಾಯಗಳು ನಡೆದುಕೊಂಡು ಬಂದಿವೆ. ಜಾತ್ರೆಯ ಸಮಯದಲ್ಲಿ, ನಾಯಕನಹಟ್ಟಿ ಜಾತ್ರೆಯ ಸಂದರ್ಭದಲ್ಲಿ ಮಾರಮ್ಮನಿಗೆ ವಿಶೇಷ ಗೌರವ ಸಲ್ಲಿಸಲಾಗುತ್ತದೆ. ಭಕ್ತರ ನಡೆ. ಇಂದಿಗೂ ಅನೇಕ ಭಕ್ತರು ಮೊದಲು ಗ್ರಾಮ ದೇವತೆ ಮಾರಮ್ಮನ ದರ್ಶನ ಪಡೆದು ನಂತರ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗಳ ದರ್ಶನಕ್ಕೆ ಹೋಗುತ್ತಾರೆ. 16ನೇ ಶತಮಾನದಲ್ಲಿ ಜೀವಿಸಿದ್ದ ಇವರು ಕಾಯಕವೇ ಕೈಲಾಸವೆಂದು ನಂಬಿ ಜನಸಾಮಾನ್ಯರ ಕಷ್ಟಗಳನ್ನು ದೂರ ಮಾಡಿದ ಮಹಾನ್ ಸಂತರು. ತಿಪ್ಪೇರುದ್ರಸ್ವಾಮಿಗಳು ಕೇವಲ ಭಿಕ್ಷೆ ಬೇಡಿ ಬದುಕುವ ಸಾಧುವಾಗಿರಲಿಲ್ಲ. ಅವರು ಕಾಯಕಯೋಗಿ. ಅವರು ಜನರಿಗೆ ಕಲಿಸಿಕೊಟ್ಟ ಪಾಠವೇನೆಂದರೆ, ಯಾರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೋ ಮಾಡಿದಷ್ಟು ಅವರಿಗೆ ತಕ್ಕ ಪ್ರತಿಫಲ ಅಥವಾ ಭಿಕ್ಷೆ ಸಿಗುತ್ತದೆ. ಸೋಮಾರಿಗಳಾಗಿ ಕುಳಿತರೆ ದೈವದ ಅನುಗ್ರಹವೂ ಸಿಗುವುದಿಲ್ಲ ಎಂಬುದು ಇದರ ಸಾರ. ಅಹಂಕಾರದ ವಿನಾಶ. ಸ್ವಾಮಿಗಳು ದೊಡ್ಡ ಶ್ರೀಮಂತರು ಅಥವಾ ಅಹಂಕಾರಿ ಭಕ್ತರು ಬಂದಾಗ ಮಾಡಿದಷ್ಟು ನೀಡು ಭಿಕ್ಷೆ ಎನ್ನುತ್ತಿದ್ದರು. ಅಂದರೆ ನೀವು ಎಷ್ಟು ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದೀರೋ ಅಷ್ಟೇ ಪುಣ್ಯ ನಿಮಗೆ ಲಭಿಸುತ್ತದೆ ಎಂಬುದು ಇದರ ಅರ್ಥವಾಗಿತ್ತು. ಕಾಯಕವೇ ಕೈಲಾಸ. ಬಸವಣ್ಣನವರ ಕಾಯಕವೇ ಕೈಲಾಸ ತತ್ವದಂತೆಯೇ ತಿಪ್ಪೇರುದ್ರಸ್ವಾಮಿಗಳು ಸಹ ಕೆರೆಗಳನ್ನು ತೋಡುವುದು, ಒಡ್ಡುಗಳನ್ನು ಕಟ್ಟುವುದು ಮುಂತಾದ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿದ್ದರು. ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯಂತೆ ಶ್ರಮಪಟ್ಟರೆ ಮಾತ್ರ ಬದುಕಿನಲ್ಲಿ ಸುಖ ಶಾಂತಿ ಎಂಬ ಭಿಕ್ಷೆ, ಪ್ರಸಾದ ದೊರೆಯುತ್ತದೆ ಎಂದು ಅವರು ಸಾರಿದರು. ತಿಪ್ಪೇರುದ್ರಸ್ವಾಮಿಗಳ ಇತರ ಪ್ರಸಿದ್ಧ ನುಡಿಗಳು. ತಿಪ್ಪೆಯ ಮೇಲಿದ್ದರೂ ಮನಸ್ಸು ಶುದ್ಧವಾಗಿರಲಿ. ಹೊರಗಿನ ಗಲೀಜಿಗಿಂತ ಮನಸ್ಸಿನೊಳಗಿನ ಅರಿಷಡ್ವರ್ಗಗಳೇ ದೊಡ್ಡ ಕಸ ಎಂಬುದು ಅವರ ವಾದ. ದಾಸೋಹವೇ ಪರಮಧರ್ಮ. ಬಂದ ಭಕ್ತರಿಗೆ ಅನ್ನ ನೀಡುವುದು ಮತ್ತು ಜ್ಞಾನ ನೀಡುವುದೇ ಶ್ರೇಷ್ಠವಾದುದು. ನಾಯಕನಹಟ್ಟಿ ಅಜ್ಜನ ಈ ಒಂದು ವಾಕ್ಯ ಇಡೀ ಜೀವನದ ದರ್ಶನವನ್ನೇ ಮಾಡಿಸುತ್ತದೆ. ಹಿನ್ನೆಲೆ ಮತ್ತು ಆಗಮನ. ತಿಪ್ಪೇರುದ್ರಸ್ವಾಮಿಗಳು ಮೂಲತಃ ಎಲ್ಲಿಂದ ಬಂದರು ಎಂಬ ಬಗ್ಗೆ ನಿಖರ ಮಾಹಿತಿ ಇಲ್ಲದಿದ್ದರೂ ಅವರು ಪವಿತ್ರ ಕಾಶಿಯಿಂದ ಬಂದವರೆಂಬ ಪ್ರತೀತಿಯಿದೆ. ಅವರು ನಾಯಕನಹಟ್ಟಿ ಗ್ರಾಮಕ್ಕೆ ಬಂದಾಗ ಅದು ಬರಡಾದ ಪ್ರದೇಶವಾಗಿತ್ತು. ಅಲ್ಲಿನ ಜನರ ಬಡತನ ಮತ್ತು ನೀರಿನ ಅಭಾವವನ್ನು ಕಂಡು ಮನನೊಂದ ಸ್ವಾಮಿಗಳು ಅಲ್ಲೇ ನೆಲೆಸಿ ಜನರ ಉದ್ಧಾರಕ್ಕಾಗಿ ಶ್ರಮಿಸಲು ನಿರ್ಧರಿಸಿದರು. ತಿಪ್ಪೆ ಎಂದು ಹೆಸರು ಬಂದದ್ದು ಏಕೆ? ಜನರ ಅಹಂಕಾರವನ್ನು ಅಳಿಸಲು ಮತ್ತು ತಾವೊಬ್ಬ ಸಾಮಾನ್ಯ ಸೇವಕ ಎಂದು ತೋರಿಸಿಕೊಳ್ಳಲು ಅವರು ತಿಪ್ಪೆಯ ಮೇಲೆ ಕುಳಿತು ಧ್ಯಾನ ಮಾಡುತ್ತಿದ್ದರು. ಜನರು ನೀಡುತ್ತಿದ್ದ ಭಿಕ್ಷೆಯನ್ನು ಸ್ವೀಕರಿಸಿ ಅದನ್ನು ಬಡವರಿಗೆ ಹಂಚುತ್ತಿದ್ದರು.
ಈ ಸರಳತೆ ಮತ್ತು ವೈರಾಗ್ಯದಿಂದಾಗಿ ಅವರಿಗೆ ತಿಪ್ಪೇರುದ್ರ ಎಂಬ ಹೆಸರು ಬಂದಿತು. ಕಾಯಕ ಮತ್ತು ದಾಸೋಹ. ಸ್ವಾಮಿಗಳು ಕೇವಲ ಮಠದಲ್ಲಿ ಕುಳಿತು ಉಪದೇಶ ನೀಡಲಿಲ್ಲ. ಬದಲಾಗಿ ತಾವೇ ಸ್ವತಃ ಗುದ್ದಲಿಪಾರೆಯನ್ನು ಹಿಡಿದು ಕೆರೆಗಳನ್ನು ತೋಡಿದರು. ಅವರು ನಿರ್ಮಿಸಿದ ತಿಪ್ಪೇರುದ್ರಸ್ವಾಮಿ ಕೆರೆ ಇಂದಿಗೂ ಆ ಭಾಗದ ರೈತರ ಪಾಲಿನ ಜೀವನಾಡಿಯಾಗಿದೆ. ದುಡಿದು ತಿನ್ನುವವನೇ ನಿಜವಾದ ಭಕ್ತ ಎಂಬ ತತ್ವವನ್ನು ಅವರು ಸಾರಿದರು. ಪ್ರಮುಖ ಪವಾಡಗಳು. ಸ್ವಾಮಿಗಳ ಜೀವನದಲ್ಲಿ ಅನೇಕ ಪವಾಡಗಳು ನಡೆದಿವೆ ಎಂದು ನಂಬಲಾಗಿದೆ. ಬರಗಾಲ ನಿವಾರಣೆ. ತಮ್ಮ ದಿವ್ಯಶಕ್ತಿಯಿಂದ ಮಳೆ ಬರುವಂತೆ ಮಾಡಿ ಬರಗಾಲವನ್ನು ನೀಗಿಸಿದರು. ಕಬ್ಬಿಣದ ಕಡಲೆ. ಭಕ್ತರ ಭಕ್ತಿಯನ್ನು ಪರೀಕ್ಷಿಸಲು ಕಬ್ಬಿಣದ ಕಡಲೆಯನ್ನು ತಿನ್ನಲು ಕೊಟ್ಟಾಗ ಅದನ್ನು ಸಾಕ್ಷಾತ್ ಪರಶಿವನ ಕೃಪೆಯಿಂದ ಸವಿದರಂತೆ. ರೋಗ ನಿವಾರಣೆ. ಅಸಹಾಯಕರು ಮತ್ತು ರೋಗಿಗಳ ಕಷ್ಟಗಳನ್ನು ತಮ್ಮ ವಿಭೂತಿಯಿಂದ ಗುಣಪಡಿಸುತ್ತಿದ್ದರು. 5 ಮಠಗಳು, ಪಂಚಪೀಠಗಳು. ನಾಯಕನಹಟ್ಟಿಯಲ್ಲಿ ಸ್ವಾಮಿಗಳ 5 ಮುಖ್ಯ ಮಠಗಳನ್ನು ಕಾಣಬಹುದು. 1 ಒಳಮಠ. ಇಲ್ಲಿ ಸ್ವಾಮಿಗಳು ಜೀವಂತ ಸಮಾಧಿಯಾದ ಐಕ್ಯವಾದ ಸ್ಥಳವಿದೆ. 2 ಹೊರಮಠ. ಇಲ್ಲಿ ಸ್ವಾಮಿಗಳು ದರ್ಬಾರು ನಡೆಸುತ್ತಿದ್ದರು ಎನ್ನಲಾಗುತ್ತದೆ. 3 ನಡುಮಠ. 4 ಗವಿಮಠ. 5 ಗುಡ್ಡದ ಮಠ. 6 ಜಾತ್ರೆ ಮತ್ತು ರಥೋತ್ಸವ. ಪ್ರತಿ ವರ್ಷ ಫಾಲ್ಗುಣ ಮಾಸದ ಬಹುಳ ಪಾಡ್ಯಮಿಯಂದು ನಡೆಯುವ ನಾಯಕನಹಟ್ಟಿ ಜಾತ್ರೆ ಬಹಳ ಪ್ರಸಿದ್ಧ. ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಶ್ರೀ ಗುರು ತಿಪ್ಪೇರುದ್ರಾಯ ನಮಃ ಎಂಬ ಘೋಷಣೆ ಮಡಿಲಲ್ಲಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ. ತಿಪ್ಪೇರುದ್ರಸ್ವಾಮಿಗಳ ಸಂದೇಶ. ಸ್ವಾಮಿಗಳು ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರನ್ನೂ ಪ್ರೀತಿಸಿದರು. ಸೇವೆಯೇ ಪರಮಧರ್ಮ ಎಂಬುದು ಅವರ ಜೀವನದ ಮೂಲಮಂತ್ರವಾಗಿತ್ತು. ಪ್ರೀತಿಯಿಂದ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.